ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ಸ್ವಾಗತ. ಈ ದಿನ ಹರಿಷಡ್ ವರ್ಗಗಳಲ್ಲಿ ಐದನೇದಾದಂತಹ ಮದ, ಅದರ ಬಗ್ಗೆ ಮಾತಾಡೋಣ. ಮದ ಅಂದ್ರೆ ಅಹಂಕಾರ. ಎಲ್ಲರಿಗೂ ಗೊತ್ತು. ನಿನಗೇನು ಮದ ನೆತ್ತಿಗತ್ತಿದ್ಯಾ ಅಂತ ಹೇಳ್ತಾರೆ. ತುಂಬಾ ಅರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ. ಆ ಥರ ಮದ ಅಂದ್ರೆ ಅಹಂಕಾರ ಅಂತ. ಈಗ ವ್ಯಾಮೋಹದ ಹಿಂದೆ ಬಿದ್ದು ನಾನು ಲಕ್ಷಾಂತರ ದುಡ್ಡು ಮಾಡಬೇಕು, ಕೋಟ್ಯಾಧಿಪತಿ ಆಗ್ಬೇಕು ಅಂತ ಒಂದು ಹುಚ್ಚು ಕುದುರೆ ತರ ಓಡ್ತಾ ಇದ್ದಾಗ ಒಂದೆಲ್ಲ ಒಂದು ದಿವಸ ಅವ್ನು ಸಕ್ಸಸ್ ಆಗ್ತಾನೆ. ಆಗ್ಬಿಟ್ಟು ಅವ್ನು ದೊಡ್ಡ ಶ್ರೀಮಂತ ಆಗ್ತಾನೆ. ಆಗ ಅವನಿಗೆ ಮದ ಏರುತ್ತೆ, ನೆತ್ತಿಗೆ ಮದ ಏರಿದೆಯಾ ಅಂತ ಹೇಳ್ತಾರಲ್ವ, ಅದೇ ನೆತ್ತಿಗೆ ಮದ ಅಂದ್ರೆ ಅಹಂಕಾರ ಹೆಚ್ಚಾಗುತ್ತದೆ. ನನ್ನಂತಹ ಶ್ರೀಮಂತರು ಯಾರೂ ಇಲ್ಲ, ನನ್ನಷ್ಟು ದುಡ್ದಿರೋರು ಯಾರೂ ಇಲ್ಲ, ನನ್ನಂತ ಮನೆ ಯಾರ ಹತ್ರನೂ ಇಲ್ಲ, ನಂತರ ವ್ಯಾಪಾರ ಮಾಡೋರು ಯಾರೂ ಇಲ್ಲ, ನಾನೇ ಗ್ರೇಟ್ ಬಿಸ್ನೆಸ್. ಈ ತರದ ಹಲವು ವಿಚಾರಗಳು ಅವನ ತಲೆಗೆ ಏರಿದಾಗ ಅಹಂಕಾರ ಅನ್ನೋದು ಹೆಚ್ಚಾಗುತ್ತೆ. ಆಗ ಅಹಂಕಾರ ಬೇರೆಯವ್ರು ತನ್ನ ಎದುರುಗಡೆ ಬಂದವರೆಲ್ಲ ಅವನಿಗೆ ಕೀಳಾಗಿ ಕಾಣಿಸ್ತಾರೆ. ನಾನೇ ಗ್ರೇಟ್ ಅನ್ನೋ ಅಹಂಕಾರ ಅವನಿಗೆ ನೆತ್ತಿಗೆ ಇರುತ್ತದೆ. ಅವ್ರನ್ನ ತುಚ್ಛವಾಗಿ ಕಾಣೋದು, ತನ್ನಂತಾನು ಗ್ರೇಟ್ ಅನ್ಕೊಳ್ಳೋದು, ಈ ತರ ಅವ್ರನ್ನ ಹೀಯಾಳಿಸಿ ಮಾತಾಡೋದು, ಆ ತರ ಅವರಿಗೆ ಎದುರಿಗೆ ಬಂದವರಿಗೆ ಗೌರವ ನೀಡದೇ ಇರೋದು, ಈ ತರದ ಒಂದು ಅಹಂಕಾರ ಅವರಿಗೆ ನೆತ್ತಿಗೆ ಏರುತ್ತದೆ. ಇದನ್ನೇ ಮದ ಅಂತ ಹೇಳೋದು. ಹಾಗೆ ಎಲ್ಲರನ್ನ ತುಂಬಾ ಕೀಳಾಗಿ ಕಾಣ್ತಾ ಇದ್ದಾಗ ಆಗ ಏನಾಗುತ್ತೆ ಸಂಬಂಧಗಳ ಮಧ್ಯೆ ಅಲ್ವಾ? ಅಲ್ಲಿ ಸ್ನೇಹ ಉಳಿಯೋದಿಲ್ಲ, ಸಂಬಂಧ ಉಳಿಯೋದಿಲ್ಲ, ಪ್ರೀತಿ ವಿಶ್ವಾಸ ಉಳಿಯೋದಿಲ್ಲ. ನೋಡಿ, ಯಾರು ಕೂಡ ತಮ್ಮ ಸ್ವಾಭಿಮಾನಕ್ಕೆ ಅಡ್ಡವಾಗಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲರು. ಅವನು ಬಡವ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಅವನದೇ ಆದ ಒಂದು ವ್ಯಕ್ತಿತ್ವ, ಗೌರವ ಅನ್ನೋದು ಇರುತ್ತೆ, ಸ್ವಾಭಿಮಾನ ಇರುತ್ತದೆ. ಅವನ ಹತ್ರ ಎಷ್ಟಾದ್ರೂ ಕೋಟ್ಯಾಂತರ ಆಸ್ತಿ ಇರ್ಬೋದು, ಆದ್ರೆ ತನ್ನದೇ ಆದ ಗೌರವ ಅನ್ನೋದು ಪ್ರತಿಯೊಬ್ಬರು ಅವರ ಒಂದು ಹಕ್ಕು ಆಯ್ತಾ, ಯಾರು ಬಿಟ್ಕೊಡೋದಿಲ್ಲ. ಸೊ ಇವನ ಅಹಂಕಾರ ಅಂತ ನಡೀತಾರೆ, ಎಲ್ಲರೂ ಅವನಿಗೆ ದೂರ ಆಗ್ತಾರೆ ಹೊರತು ಯಾರು ಅವನಿಗೆ ಹತ್ರ ಆಗೋದೇ ಇಲ್ಲ. ಎಲ್ಲರನ್ನು ಕಳ್ಕೊಂತಾನೆ. ಕೊನೆಗೊಂದ್ಸ ಅವನು ತನ್ನಂತಾನೆ ಕಳ್ಕೊತಾನೆ. ಅವನಿಗೆ ಬೇರೆಯವ್ರ ಒಳ್ಳೆತನ ಎದುರಿಗೆ ಗೊತ್ತಾಗದೇ ಇಲ್ಲ. ಮತ್ತವ್ರು ಸತ್ಯ ಹೇಳಿದ್ರು ಅಸತ್ಯ ಅನ್ನೋ ತರ ವಾದಿಸ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಮದುವೇರಿದ ಆನೆ ಹೇಗಿರುತ್ತೆ ಹೇಳಿ, ಎಲ್ಲಂದ್ರಲ್ಲಿ ನುಗ್ಗುತ್ತೆ, ಹಾಳು ಮಾಡುತ್ತೆ, ಈ ತರ ಆಗ್ಬಿಡುತ್ತೆ ಅವನ ಅಹಂಕಾರದಿಂದ. ಯಾರಿಗೂ ಒಳ್ಳೆತನಕ್ಕೆ ಅವನು ಬೆಲೆ ಕೊಡೋದೇ ಇಲ್ಲ. ನಾವು ಪ್ರತಿಯೊಬ್ಬರಲ್ಲೂ ಒಂದು ವಿಷಯ, ಒಳ್ಳೆ ವಿಷಯ ಇರುತ್ತೆ. ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಷಯನ ನಾವು ಕಲಿತಾ ಹೋಗ್ತೀವಿ. ಆ ಒಂದು ವಿಷಯವನ್ನು ಗುರುತಿಸೋದ್ರಲ್ಲಿ ಅವನು ಫೇಲ್ ಆಗ್ತಾನೆ. ಒಳ್ಳೆಯ ವಿಷಯಗಳನ್ನ ಗುರುತಿಸೋದ್ರಲ್ಲಿ ಫೇಲ್ ಆಗ್ತಾನೆ. ಕೇವಲ ತನ್ನ ಅಹಂಕಾರಕ್ಕೆ ಮಾತ್ರ ಅವನು ಬೆಲೆ ಕೊಡ್ತಾ ಇರ್ತಾನೆ. ಈಗ ಆದ್ರಿಂದ ನಾವು ಯಾವುದೇ ಸ್ಥಿತಿಗೆ ಇರ್ಲಿ ಆಯ್ತಾ, ಕಷ್ಟಪಡ್ತಾರೆ, ತಪ್ಪೇನಿಲ್ಲ, ಶ್ರೀಮಂತ ಆಗೋ ತಪ್ಪೇನಿಲ್ಲ. ಆದ್ರೆ ಅದಕ್ಕೆ ತಕ್ಕನಾಗಿ ನಾವು ಜೀವನವನ್ನ, ಅದಕ್ಕೊಂದು ಗೌರವ ತಂದ್ಕೊಡ್ಬೇಕು. ನಾವೇನ್ ದುಡಿತೀವಿ, ಏನ್ ಗಳಿಸ್ಕೊತೀವಿ, ನಮ್ಮ ನಡವಳಿಕೆಯಿಂದ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಅದನ್ನ ಅರ್ಥಹೀನವನ್ನಾಗಿ ಮಾಡಿ ದುರಹಂಕಾರದಿಂದ ಇಟ್ಕೊಂಡ್ರೆ ಯಾತಕ್ಕೂ ಪ್ರಯೋಜನ ಇಲ್ಲ. ಈ ಅಹಂಕಾರವನ್ನು ನಾವು ಮೀಟಿ ನಿಲ್ಬೇಕು ಅಂತ ಅಂದ್ರೆ ಎಲ್ಲರನ್ನು, ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಇಲ್ಲ, ಎಲ್ಲರನ್ನು ಸಮಾನವಾಗಿ ನೋಡಿದ್ರೆ ಆ ಅಹಂಕಾರವನ್ನು ನಾವು, ಈ ಮದವನ್ನು ಗೆಲ್ಬಹುದು. ಎಲ್ಲರನ್ನು ಸಮಾನವಾಗಿ ನೋಡೋದ್ರಿಂದ ಈ ಅಹಂಕಾರವನ್ನು ಗೆಲ್ಬಹುದು. ಸೊ ಈ ಅಹಂಕಾರದ ಬಗ್ಗೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಕಠಿಣವಾದ ಒಂದು ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಸೋಣ ಅನ್ನೋದು ನನ್ನ ಉದ್ದೇಶ ಆಗಿರ್ತದೆ. ನಾನು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ಅದ್ರಲ್ಲಿ ಎಷ್ಟು ವಿಷಯ ತಿಳ್ಕೊತೀನಿ, ತುಂಬಾ ಸುಲಭವಾಗಿ ತಿಳಿಸ್ಕೊಡ್ತಾರೆ ನಮಗೆ ಕ್ಲಾಸಸ್ ಅಲ್ಲಿ. ಅದೇ ರೀತಿ ಎಷ್ಟೋ ಜನಗಳಿಗೆ ಅವರವರೊಂದು ಕೆಲಸಗಳ ಒತ್ತಡಗಳಿಂದ ಈ ಕ್ಲಾಸ್ ಅಟೆಂಡ್ ಈ ಥರದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರಾದ್ರೂ ಒಬ್ರು ನೋಡಿ ಅದನ್ನ ಅರ್ಥ ಮಾಡ್ಕೊಂಡ್ರು ಸಹ ಸಾಕು. ನೋಡಿ, ಹರಿಷಡ್ ವರ್ಗಗಳು ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಯೋಗ ಬೀಳುತ್ತೆ ಅಂತ. ಹಾಗೆ ಮತ್ಸರ ಅನ್ನೋದು ಕೂಡ, ಮತ್ಸರ ಇದೆಯಲ್ವಾ, ಅದು ಕೂಡ ಹರಿಷಡ್ ವರ್ಗಗಳಲ್ಲಿ 6ನೇದು ಮತ್ಸರ. ಮತ್ಸರ ಅಂದ್ರೆ ಒಂದು ಹೊಟ್ಟೆ ಕಿಚ್ಚು, ಹೊಟ್ಟೆ ಹುರಿ, ಆತರ. ಈಗ ನಮಗಿಂತ ಯಾರಾದ್ರೂ ಚೆನ್ನಾಗಿ ಕಾಣಿಸಿದ್ರೆ, ನಮಗಿಂತ ಯಾರಾದ್ರೂ ಚೆನ್ನಾಗಿ ಮುಂದೆ ಹೋಗ್ತಿದ್ರೆ ಪ್ರತಿಯೊಂದು ವಿಷಯದಲ್ಲಿ, ಉದ್ಯೋಗದಲ್ಲಿ ಆಗಲಿ, ವಿದ್ಯಾಭ್ಯಾಸದಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ಅವರ ಒಂದು ಜೀವನದಲ್ಲಿ ಆಗಲಿ ಒಂದ್ ಹೆಜ್ಜೆ ಮುಂದೆ ಇದ್ದಾರೆ ಅಂದ್ರೆ ಅದು ಒಂದು ಗುಣ, ತಾನೇ ಗೊತ್ತಿಲ್ದೇನೆ ಬರಂತಹ ಒಂದು ಗುಣ ಮತ್ಸರ.
ಆಗುತ್ತೆ. ಒಳ್ಳೇದ್ರ ಬಗ್ಗೆ ಮತ್ಸರ ಇರಬೇಕು. ನಾವು ಅಷ್ಟು ಕಲ್ತ್ನಾ ನಾನು ಇಷ್ಟು ಕಲಿಬೇಕು ಆ ಥರ. ಅವನು ಸೋಲಿಸಿ ಹೊಟ್ಟೆ ಕಿಚ್ಚು ಪಡೋದು, ಅವನ ಹಿಂದೆ ಎಳೆಯುವಂಥ ಮತ್ಸರ ನಮಗೆ ಇರಬಾರ್ದು. ಒಳ್ಳೆಯ ಮತ್ಸರವನ್ನು ಇಟ್ಕೋಬೇಕು. ಒಳ್ಳೆ ಜನಗಳಿಗೆ ಅವ್ನು 4 ಜನಕ್ಕೆ ಉಪಕಾರ ಮಾಡಿದ್ನ ನಾನು 4 ಜನಕ್ಕೆ ಉಪಕಾರ ಮಾಡಬೇಕು ಅನ್ನೋ ಒಂದು ಮತ್ಸರ ಇರಬೇಕು. ಒಳ್ಳೆತನದ ಒಂದು ಮತ್ಸರ ಇರಬೇಕೆ ಹೊರತು ಅವರ ಒಬ್ಬ ಕಾಲು ಎಳೆದು ಅವ್ರು ತುಳಿಯೋ ಅಂತ ಒಂದು ಮತ್ಸರ ಯಾವುದೇ ಕಾರಣಕ್ಕೂ ಇರಬಾರ್ದು. ಅವ್ರ ಬಗ್ಗೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಹೆಸರು ಗಳಿಸ್ತಾ ಇದ್ರೆ ನಾವು ಅಸಹನೆಯನ್ನು ವ್ಯಕ್ತಪಡಿಸಬಾರ್ದು. ಅವ್ರನ್ನ ಗೌರವಿಸ್ಬೇಕು. ಅವರಿಗೆ ನಾವು ಸಹ ಸಹಕಾರವನ್ನು ನೀಡಬೇಕು. ನಮ್ಮ ಸ್ವಂತವಾಗಿ ನಿಲ್ಲೋದಕ್ಕೆ ಸಾಧ್ಯ. ಯಾರಾದ್ರೂ 4 ಜನಕ್ಕೆ ಉಪಯೋಗ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ಕೈ ಜೋಡಿಸ್ಬೇಕೆ ಹೊರತು ನಾವು ಮತ್ಸರವನ್ನು ಪಡಬಾರ್ದು. ಯಾವಾಗ ನಾವು ಪಡೆಯದಿದ್ದನ್ನು ಮತ್ತೊಬ್ರು ಪಡೆದುಕೊಂತಾರೋ, ನನಗೆ ಸಿಗದೆ ಇದ್ದಿದ್ದು ಅವ್ರಿಗೆ ಸಿಕ್ಕಿದ್ರೆ ಅಲ್ಲಿ ಇದ್ದಕ್ಕಿದ್ದಾಗೆ ನಮಗೆ ಮತ್ಸರ, ಹೊಟ್ಟೆ ಕಿಚ್ಚು ಅನ್ನೋದು ಇದು 90% ಎಲ್ಲರಲ್ಲೂ ಹೆಚ್ಚಾಗಿ ಇರುತ್ತದೆ. ಇದನ್ನ ನಾವು ಕಡಿಮೆ ಮಾಡ್ಕೊಳ್ಳೋಣ. ಇವೆಲ್ಲ ಇರಲ್ಲ ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ ಇವೆಲ್ಲ ಇದ್ದೇನೆ ಆ ಒಂದು ಮನಸ್ಸು ಅನ್ನೋದು ಒಂದು ಕೆಲಸ ಮಾಡುತ್ತದೆ. ಎಲ್ಲದೂ ಇರಬೇಕು. ನಮ್ಮ ಜೀವನ ಸುಖವಾಗಿ ನಾವು ಅನುಭವಿಸ್ಬೇಕು ಅಂದ್ರೆ ಇದೆಲ್ಲದೂ ಇರಬೇಕು. ಎಲ್ಲದೂ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ನೋಡಿ, ಒಂದು ತಿಂಡಿಗೆ ಉಪ್ಪು ಎಷ್ಟು ಹಾಕ್ಬೇಕೋ ಅಷ್ಟು ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಅದು ಸೇರಿದ್ರೆ ನಮ್ಗೆ ಎಷ್ಟೇ ಇಷ್ಟ ಇರಲಿ ಆ ತಿಂಡಿ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಸಿಹಿ ಇಷ್ಟ ಅಂತ ದಿನಾ ಸಿಹಿನೇ ತಿನ್ನಿ, ನಿಮಗೇನಾಗುತ್ತೆ? ಒಂದು ಸಹ ಅದು ವಾಕರಿಕೆ ಬರ್ತದೆ. ಸಿಹಿ ಅಂದ್ರೆ ವ್ಯಾನ್ ಮುಖ ತೋರಿಸ್ಕೊಳ್ಳೋ. ಎಷ್ಟು ತಿನ್ಬೇಕು, ಉಪ್ಪು, ಖಾರ, ಹುಳಿ ಎಲ್ಲ ಎಷ್ಟು ಸೇರ್ಬೇಕು ಅಷ್ಟಿರ್ಬೇಕು ಊಟದಲ್ಲಿ. ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಈ ಹರಿಷಡ್ವರ್ಗಗಳು ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಈ ಹಸುವೆ ಹೊಟ್ಟೆ ಕಿಚ್ಚನ್ನ ಜಯಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವರಲ್ಲಿರೋ ಒಳ್ಳೆತನವನ್ನು ಗುರ್ಸಿ, ಕೆಟ್ಟತನ ನಮಗ್ ಬೇಡ, ಒಳ್ಳೆತನವನ್ನು ಗುರುತಿಸಿ ಅವರಿಗೆ ಗೌರವ ನೀಡಬೇಕು. ಆಗ ಮನಸ್ಫೂರ್ತಿಯಾಗಿ ಅಭಿನಂದಿಸ್ಬೇಕು. ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಒಳ್ಳೆ ವಿಷಯಗಳನ್ನ ಅವರಿಂದ ತಗೊಂಡು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಈಗ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಒಂದು ವಿಷಯ ತಗೊಂಡು ಅಂತ ಅಂದ್ರೆ ಅವನ ಅದೇ ವಿಷಯನ ನಾವು ಮಾಡಿದ್ರೆ ನಾವು ಒಳ್ಳೆಯವರೇ ಆಗ್ತಿರ್ತಾರೆ, ನಮಗೂ ಒಳ್ಳೆ ಹೆಸರೇ ಬರುತ್ತೆ ತಾನೆ. ಹೊಟ್ಟೆ ಕಿಚ್ಚು ಪಡೋದು ಬರಲು ಆ ಕಡೆ ಹೆಜ್ಜೆ ಇಡೋಣ. ನಾವು ಪಾಪ ಗೊತ್ತಿರ್ಲಿಲ್ಲ, ತೋರಿಸಿದ್ದಾರೆ, ಅದು ನಾವು ಮಾಡೋಣ, ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಒಳ್ಳೇದ್ ಮಾಡೋಣ ಅಂತ ಮಾಡಿ ಈ ಒಂದು ಮತ್ಸರವನ್ನ ನಾವು ಗೆಲ್ಲಬಹುದು. ಆ ವಿಷಯವನ್ನ ತಗೊಂಡು ಅದಕ್ಕೆ ನಾವು ಒಂದು ಅವ್ರಿಗೆ ಕೈಗೂಡ್ಸೋಣ, ಒಳ್ಳೇದ್ ಮಾಡೋರಿಗೆ, ಆ ಹೊಟ್ಟೆ ಕಿಚ್ಚು ಪಡೋದಲ್ಲ. ಸೊ ಈ ರೀತಿ ನಾವು ಅರಿಷಡ್ವರ್ಗಗಳ ಬಗ್ಗೆ ನಾನು ಇಷ್ಟು ದಿವಸ ತುಂಬಾ ಟೈಮ್ ತಗೊಂಡಿದ್ದೀನಿ. ಆದ್ರೆ ಟೈಮ್ ತಗೊಂಡಿದ್ದೀನಿ ಅಂದ್ರೆ ಕೆಲವೊಂದು ಅಡಚಣೆಗಳನ್ನ ವಿಡಿಯೋಗಳನ್ನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಕೆಲವೊಂದು ಜವಾಬ್ದಾರಿಗಳಿಂದ. ಈ ಮಧ್ಯಮ ಮಾರ್ಗ ಅನ್ನೋದು ತುಂಬಾ ಮೊದಲು ನಮ್ಮ ಸಂಸಾರಕ್ಕೆ ನಾವು ಆದ್ಯತೆಯನ್ನು ಕೊಡ್ಬೇಕಾಗುತ್ತದೆ. ಸೊ ಇದು ನಮ್ಮ ತರಗತಿಗಳಲ್ಲಿ ಹೇಳ್ಕೊಡ್ತೇವೆ. ಆಧ್ಯಾತ್ಮಿಕತೆ ಅಂತ ಅಂದ್ರೆ ಸಂಸಾರ ಎಲ್ಲ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸೋದಲ್ಲ, ನಾವು ಸಂಸಾರದಲ್ಲೇ ಇಟ್ಕೊಂಡು ಇವುಗಳನ್ನ ಅಳವಡಿಸ್ಕೊಂಡು ಹೋಗೋದೇ ಒಂದು ಮಧ್ಯಮ ಮಾರ್ಗದಲ್ಲಿರೋದು. ಸೊ ಫ್ರೆಂಡ್ಸ್, ಧ್ಯಾನ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ದಯವಿಟ್ಟು ಧ್ಯಾನವನ್ನು ಮಾಡಿ. ನಿಮಗೆ ಗೊತ್ತಿಲ್ಲದಲ್ಲೇ ನೋಡಿ, ಒಬ್ಬರಾದ್ರೂ ಕೂಡ, ನನಗೆ ಎಷ್ಟು 10 ಜನ ನೋಡಿದ್ರು ಒಬ್ರು ಧ್ಯಾನ ಮಾಡಿದ್ರು ಸಾಕು, ನಿಮಗೆ ಒಳ್ಳೇದಾಗುತ್ತೆ. ನಿಮ್ಮ ಎಷ್ಟೋ ಸಮಸ್ಯೆಗಳು ಬಗೆಹರುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಒಂದು ಉತ್ತರ ಅನ್ನೋದು ಇದ್ದೇ ಇರುತ್ತದೆ. ಅದು ಬೇರೆಯವರಿಂದ ಸಿಗೋದಿಲ್ಲ. ನಮ್ಮ ಒಳಗಡೆನೆ ಸಮಸ್ಯೆ ಎಲ್ಲಿ ಹುಟ್ಟಿತ್ತೋ ಉತ್ತರನೂ ಕೂಡ ಅಲ್ಲೇ ಹುಟ್ಟುತ್ತೆ. ಅದಕ್ಕೆ ಬೇಕಾಗಿರೋದು ತಾಳ್ಮೆ, ಸಹನೆ. ಆ ತಾಳ್ಮೆ ಸಹನೆ ಎಲ್ಲ ಹೇಗ್ ಬರುತ್ತಪ್ಪ ಅಂದ್ರೆ ನಮ್ಮ ಜೊತೆ ನಾವಿದ್ದಾಗ. ನಮ್ಮ ಜೊತೆ ನಾವಿರೋದು ಅಂತ ಅಂದ್ರೆ ನಾವು ಸುಮ್ಮನೆ ಕಣ್ಮುಚ್ಕೊಂಡು ನಾನು ಎಲ್ಲಿದ್ದೆ, ನಾನು ಏನ್ ಮಾಡ್ದೆ, ಎಲ್ಲಿ ತಪ್ಪಾಯ್ತು, ಒಂದು ಧ್ಯಾನ ಸ್ಥಿತಿಗೆ ಹೋಗ್ಬೇಕು. ಉಸಿರಾಟವನ್ನು ಗಮನಿಸ್ಬೇಕು. ಧ್ಯಾನವನ್ನು ಮಾಡಿದಾಗ ನಮಗೆ ಜ್ಞಾನ ಹೆಚ್ಚಾಗುತ್ತದೆ. ಆಗ ನಮ್ಮ ತಿಳುವಳಿಕೆ ಕೌದಿರುವಂತ ಮಸ್ಕು ಸರಿಯುತ್ತೆ, ಸರಿಯಾದ ದಾರಿ ನಮಗೆ ಕಾಣಿಸುತ್ತೆ. ನಮ್ಮ ಜೀವನದ ದಾರಿನ ನಾವೇ ಕಂಡುಕೊಳ್ತೀವಿ. ಸೊ ಅದರಿಂದ ಎಲ್ಲರೂ ದಯವಿಟ್ಟು ಧ್ಯಾನವನ್ನು ಮಾಡಿ. ಪ್ರತಿದಿನ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಒಂದು ಲೈಟ್ ಮ್ಯೂಸಿಕ್ ಹಾಕೊಂಡು, ಮ್ಯೂಸಿಕ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು ಕಡೆ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ತಮ್ಮ 2 ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ಹೀಗೆಲ್ಲ ಆಫ್ ಮಾಡಿ ತಮ್ಮ ಉಸಿರಾಟವನ್ನೇ ಗಮನಿಸ್ತಾ ಒಂದು 10 ನಿಮಿಷ ಕೂತ್ಕೊಂಡ್ರು ಸಾಕು. ನಿಮಗೆ ಎಲ್ಲ ಆರೋಗ್ಯ ಕೂಡ ವೃದ್ಧಿ ಆಗುತ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಸಕ್ಸಸ್ ಆಗ್ತೀವಿ, ಯಶಸ್ಸು ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಮುಕ್ತ ಮನಸ್ಸು ವೇದಿಕೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೇದಿಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ನಿಮ್ಮ ಭಾರತಿ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಸೋ ಮಚ್.